ಎಲ್ರಿಗೂ ನಮಸ್ಕಾರ. ಕರಾವಳಿ ರುಚಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಫ್ಟ್ ಆಗಿರುವಂಥ ರಾಗಿ ರೊಟ್ಟಿನ ಲಟ್ಸ್ಕೊಂಡು ಯಾವ ಥರ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಬಾಣಲೆಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿದ್ರೂ ಆಗುತ್ತೆ. ಈ ಥರ ತುಪ್ಪನೋ ಎಣ್ಣೆನೋ ಹಾಕೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನು ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಇದು ಕುದಿತಾ ಇರೋವಾಗ ಇದಕ್ಕೆ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅಳತೆ ಹೇಗೆ ಅಂದರೆ 2 ಕಪ್ ರಾಗಿ ಹಿಟ್ಟು ತಗೊಂಡ್ರೆ 2 ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕು. ಸಮ ಪ್ರಮಾಣದಲ್ಲಿದ್ದರೆ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಈ ಥರ ಕುದಿಯೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿಯೋ ತನಕ ನಾವು ಸೌಟೇನೋ ಹಾಕಬಾರದು. ಚೆನ್ನಾಗಿ ಕುದ್ದಾದ್ಮೇಲೆ ಸೌಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಸೌಟಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಣ್ಣಗಾಗತ್ತೆ ಇದು ಬೇಗನೆ. ಇನ್ನಿದನ್ನು ಸ್ವಲ್ಪ ಅಗಲವಾದ ಬಾಯಿ ಇರುವಂಥ ತಟ್ಟೆಗೆ ಹಾಕೊಳ್ತಾ ಇದ್ದೇನೆ ನಾನು. ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ನಾದ್ಕೋತೀವೋ ಅಷ್ಟು ಸಾಫ್ಟಾಗಿ ರಾಗಿ ರೊಟ್ಟಿ ಬರುತ್ತೆ. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ನಾದ್ಕೊಳ್ಬೇಕು. ಕೈಗೆ ಅಂಟ್ಕೋಬಾರ್ದು ಹಿಟ್ಟು. ಕೈಗೆ ಅಂಟಿದ್ರೆ ಇನ್ನೂ ಸ್ವಲ್ಪ ಹಸಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಮ ಪ್ರಮಾಣದಲ್ಲಿ ನೀರು ಮತ್ತು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ರೆ ಕೈಗೆ ಅಂಟೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಇನ್ನು ಇದು ಚಪಾತಿ ಥರ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಉಂಡೆನ ತಗೊಂಡು ರಾಗಿ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೋಬೇಕು. ನೋಡಿ, ಇದು ಚಪಾತಿ ಲಟ್ಸೋ ಥರ ಚೆನ್ನಾಗಿ ಲಟ್ಸೋದಕ್ಕೆ ಬರುತ್ತೆ. ಎಲ್ಲೂ ಹರಿಯಲ್ಲ, ಮುರಿಯಲ್ಲ. ಸರಿಯಾದ ಅಳತೆಯಲ್ಲಿ ಹಾಕಿದ್ರೆ ಅಕ್ಕಿ ಹಿಟ್ಟು ಏನು ಹಾಕೋದು ಬೇಕಾಗೋದಿಲ್ಲ. ಚಪಾತಿ ಲಟ್ಸೋ ಥರ ಚೆನ್ನಾಗಿ ಲಟ್ಸೋದಕ್ಕೆ ಬರುತ್ತೆ. ಇನ್ನು ನಿಮಗೆ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬೇಕು ಅಂತ ಹೇಳಿದ್ರೆ ಒಂದು ಮುಚ್ಚಳ ತಗೊಂಡು ಈ ಥರ ರೌಂಡಾಗಿ ಶೇಪ್ ಮಾಡ್ಕೊಳ್ಬೋದು. ಅಷ್ಟರಲ್ಲಿ ತವಾ ಬಿಸಿ ಆಯಿತು. ತವಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಬೇಯಿಸೋವಾಗ ತುಪ್ಪ ಬೇಕಾದರೂ ಹಾಕೋಬೋದು. ನಾನೇನು ಹಾಕಿಲ್ಲ ಇಲ್ಲಿ. ಇದು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ರೊಟ್ಟಿ ಅಂತ. ರೊಟ್ಟಿ ತಣದ ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ನೋಡಿ. 2 ಬೆರಳಲ್ಲಿ ಮುರ್ಕೊಳ್ಬೋದು, ಅಷ್ಟು ಸಾಫ್ಟಾಗಿ ಬಂದಿದೆ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.